ಮೂರ್ತಿ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ. ಎಸ್, ಈಗ ಏನು ಈ ಒಂದು ಗ್ರಂಥಾಲಯಕ್ಕೆ ಈಗ ಸಮಸ್ಯೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ತಾವು ಹೇಳಕ್ ಬಯಸ್ತಾರೆ? ಏನೆಲ್ಲ ಸಮಸ್ಯೆ ಈಗ ನಿರ್ಮಾಣ ಆಗಿದೆ ಅಂತ ತಮ್ಮ ಪ್ರಕಾರ? ಸರ್ ನಮ್ಮ ಹೆಸರು ಮೂರ್ತಿ ಅಂತ. ಅಲ್ಲಿ ಓದುಗಾರರು ನಾವು ಅವಾಗ ಗ್ರಂಥಾಲಯಕ್ಕೆ ಹೋಗ್ತಾ ಇರ್ತೀವಿ. ಖಂಡಿತ. ಏನಂದ್ರೆ ಸರ್, ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅಂತ ಮಾಡಿ ಈ ಗ್ರಂಥಾಲಯದಲ್ಲಿ ಏನಂದ್ರೆ ಸಮಸ್ಯೆ ಮೇನ್ ಅಂದ್ರೆ ಸರ್, ಮಳೆ ಆಯ್ತು ಅಂದ್ರೆ ಬಚ್ಚಲ್ ನೀರೆಲ್ಲ ಅಲ್ಲಿಗೆ ಹೋಗಿ ನಿಂತ್ಕೊತದೆ. ಒಳಗಡೆ ಹೋಗಕ್ ಆಗಲ್ಲ, ಅಷ್ಟು ಗಲೀಜಿದೆ. ಮತ್ತೆ ಅಲ್ಲಿ ತ್ಯಾಜ್ಯಗಳು ಜಾಸ್ತಿ ಇದೆ. ತಾಲೂಕ್ ಪಂಚಾಯತಿ ಪಕ್ಕದಲ್ಲಿದ್ರು ಕೂಡ ಆ ತಾಲೂಕ್ ಪಂಚಾಯತಿ ಅವರು ಒಂದ್ ಸ್ವಲ್ಪ ಗಮನ ಹರಿಸಲ್ಲ. ಅಲ್ಲಿ ಲೈಬ್ರರಿ ಇದೆ ಅಂತ ಈ ಸ್ಟೂಡೆಂಟ್ಗಳು ಮಕ್ಕಳುಗಳು ಹೋಗ್ಬೇಕು ಅಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ ಸರ್. ಮೊದ್ಲು ಅಲ್ಲಿ ಬೈಕ್ ಕೂಡ ಬೈಕ್ ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಹೊರಗಡೆ ಹೋಗ್ಬೇಕು. ಹಂಗಾಗಿ ರಸ್ತೆಯಲ್ಲಿ ಬೈಕ್ ನಿಲ್ಸಕ್ಕಾಗಲ್ಲ. ಜಾಗ ಇದೆ ಸರ್, ಫೀಲ್ಡ್ ಇದೆ, ಆದ್ರೂ ಕೂಡ ಒಂದು ಬೈಕ್ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ. ಈಗ ತಾವು ರೆಗ್ಯುಲರ್ ಆಗಿ ಹೋಗ್ತೀರಾ ಅಲ್ಲಿಗೆ ಗ್ರಂಥಾಲಯಕ್ಕೆ? ಸರ್ ಹೋಗ್ತಿದ್ವಿ ಸರ್. ಎಸ್, ಅಲ್ಲಿ ಈಗ ಮೂಲಭೂತ ಸೌಕರ್ಯಗಳಿಗೆ ಸಮಸ್ಯೆ ಇಲ್ಲ ಅನ್ನುವಂತಹ ಮಾಹಿತಿ ನಮಗ್ ಬಂದಿದೆ ಸರ್. ಹೌದು ಸರ್, ಸೌಲಭ್ಯ ಅಂದ್ರೆ ಶೌಚಾಲಯ ನೆರವಾಗಿಲ್ಲ, ಶೌಚಾಲಯ ಇದ್ರೆ ನೀರಿಲ್ಲ, ಮತ್ತೆ ಡೋರ್ ಇಲ್ಲ. ಅದು ಸರ್ ಹಳೆ ಸ್ಕೂಲ್ ಸರ್, ಸರ್ಕಾರಿ ಪ್ರಾಥಮಿಕ ಸ್ಕೂಲ್ ಅದು. ಅದನ್ನ ಗ್ರಂಥಾಲಯಕ್ಕೆ ಮಾಡಿದ್ದಾರೆ. ಈಗ ಗ್ರಂಥಾಲಯಕ್ಕೆ ಲ್ಯಾಂಡ್ ರೆಡಿ ಇದೆ ಸರ್. ಅದನ್ನ ಏನು ಕಾರ್ಯನಿರೂಪಕ್ಕೆ ಅಂದ್ರೆ ಬಿಲ್ಡಿಂಗ್ ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಲ್ಯಾಂಡ್ ರೆಡಿ ಇದೆ ಅಂತೆ, ಲ್ಯಾಂಡ್ ಇದೆ, ಜಾಗ ಇದೆ, ಬಿಲ್ಡಿಂಗ್ ಇನ್ನೂ ಕಟ್ಟಿಲ್ಲಪ್ಪ ಗ್ರಂಥಾಲಯಕ್ಕೆ ಅಂದ್ಬಿಟ್ಟು. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೆಳಗಡೆ ಏನ್ ಹಾಕಿದ್ದಾರೆ ಗಾರೆನೆಲ್ಲ, ಅದನ್ನು ಕೂಡ ಹೊಡೆದಾಗಿದೆ. ಈಗ ಮಳೆ ಜೋರಾಯ್ತು ಅಂದ್ರೆ ಬುಕ್ಗಳು ಕೂಡ ನೆಂದೋಗ್ತವೆ. ಬುಕ್ಗಳು ಗ್ರಂಥಾಲಯದಲ್ಲಿ ಅಲ್ಲಿ ಸುಮಾರು ಸಮಸ್ಯೆಗಳಿದೆ ಸರ್. ಅಲ್ಲಿ ಕುರಿತಾಗಿ ತಾವು ಗ್ರಾಮಸ್ಥರು, ಓದುಗರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಶಾಸಕರಿಗೆ ಒಂದು ಯಾಕೆ ಒಂದು ಗಮನಕ್ಕೆ ತರಬಾರ್ದಿತ್ತು ಈ ವಿಷಯನ ಅಂತ ಹೇಳಿದೀವಿ ಸರ್. ಶಾಸಕರು ಅವಾಗ ಬರ್ತಾ ಇದಾರೆ ಸರ್. ತಾಲೂಕ್ ಪಂಚಾಯತಿ ಹತ್ರನೇ ಲೈಬ್ರರಿ ಹತ್ರನೇ ಗ್ಯಾರಂಟಿ ಯೋಜನೆ ಅಂತ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಸರ್ ಹೊಸದಾಗಿ. ಒಂದು 50 ಅಡಿ ಅಷ್ಟೇ, ಅದು ಜಾಸ್ತಿ ಏನಿಲ್ಲ. ಅದು ಚೆನ್ನಾಗಿದೆ ಸರ್. ಗ್ರಂಥಾಲಯ ನೋಡಿದ್ರೆ ಇದನ್ನ ಗ್ರಂಥಾಲಯನ ಏನೋ ಕೊಟ್ಟಿಗೆನ ಹಂಗಿದೆ ಸರ್. ಈಗ ಮುಂದೆ ದಿನಗಳಲ್ಲಿ ಈಗ ಏನ್ ಆಗ್ಬೇಕು ತಮ್ಮ ಪ್ರಕಾರ? ಈಗ ಅಲ್ಲಿ ಏನೆಲ್ಲ ನಮ್ಮ ಪ್ರಕಾರ ಅಂದ್ರೆ ಗ್ರಂಥಾಲಯಕ್ಕೆ ಸರ್ ಬೇರೆ ಹೊಸದು ಕಟ್ಟಡ ಆಗ್ಬೇಕು. ಮತ್ತೆ ಓದಲಿ ಸರ್. ಗ್ರಂಥಾಲಯ ಅಂದ್ರೆ ಒಂದು ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಮಕ್ಕಳುಗಳು ಎಲ್ಲರೂ ಓದೋ ವಿದ್ಯಾರ್ಥಿ ಸರ್, ವಿದ್ಯೆಗಳು ಕಲಿಯೋದು ಅಂತ ಇರಲಿ. ಅದನ್ನೇ ಗ್ರಂಥಾಲಯ ನೇವಾಗಿಲ್ಲ ಅಂದ್ಮೇಲೆ, ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ಮೇಲೆ ಮತ್ತೆ ಹೇಗಿದೆ ಓದೋದು? ಮಕ್ಕಳುಗಳಾಗ್ಲಿ ಯಾರೇ ಆಗ್ಲಿ ಒಂದು ಪಾರ್ಟಿಸಿಪೇಟ್ ಎಕ್ಸಾಮ್ ಬರ್ದಿರ್ತಾರೆ ಸರ್, ಅವರೆಲ್ಲ ಬರ್ತಾರೆ, ನ್ಯೂಸ್ ನೋಡಕ್ ಬರ್ತಾರೆ. ಹಂಗಾಗಿ ಭಾರಿ ತೊಂದರೆ ಇದೆ ಸರ್ ಇಲ್ಲಿ. ಇದ್ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳೇ ತಾವು ಗಮನಕ್ಕೆ ತಂದಿದ್ದೀರಾ? ಆಗಿದ್ರೆ ತಂದಿದೀವಿ ಸರ್. ತಂದು ಸುಮಾರು ಸರಿ ನೋಡ್ಕೊಂಡು ಹೋಯ್ತಾರೆ. ಮಾಡೋಣ, ಬಿಲ್ಡಿಂಗ್ ಆಗುತ್ತೆಪ್ಪ, ಲೇವರ್ ಗಂಟೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಬಂತಾನೆ ಇರ್ತಾರೆ, ಮುಂದೂಡ್ಕೊಂಡು ಹೋಯ್ತಾನೆ ಇರ್ತಾರೆ. ಮಾಡೋದು ಯಾವಾಗ? ತಾತ್ಕಾಲಿಕವಾಗಿ ಇರ್ಲಿದೆ ಒಂದ್ ವಾರ, ಒಂದ್ ತಿಂಗಳು ಅಂತಾರೆ. ಮತ್ತೆ ಇನ್ನು ಹೋಗೋದು ಇನ್ನು ಎಷ್ಟು ವರ್ಷ ಆಗುತ್ತ? ಪುನಃ ಎಲೆಕ್ಷನ್ ಬತ್ತು, ಅದು ಬತ್ತು, ಇದು ಬತ್ತು, ರಜೆ ಆಯ್ತು, ಇನ್ ಯಾರು ಕೇಳಲ್ಲ. ಹಂಗಾಗಿ ಮುಂದೂಡ್ಕೊಂಡು ಹೋಗ್ತಾರೆ. ಅದ್ರ ಲೈಬ್ರರಿ ನಂಗೆ ಹಾಳಾಗುತ್ತೆ. ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ ಅಂತ. ಹೌದು ಸರ್, ತಾರ್ಕಿಕ ಅಂತ್ಯವಾಗಿ ಸಿಗ್ತಾ ಇಲ್ಲ ಸರ್. ಖಂಡಿತ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.